ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ ಭಾಗ 24. ನನ್ನ ವಂಶವನ್ನೇ ನಾಶ ಮಾಡಲು ನೋಡಿದ್ಲಲ್ಲ ಆ ಪಾಪಿ. ಇಲ್ಲಿ ನೋಡು ಸಾಮ್ರಾಟ್, ಹೋದರೆ ಒಂದು ವಾರ ಟೈಮ್ ಕೊಡ್ತೀನಿ. ಅದರೊಳಗೆ ಆ ಕೆಟ್ಟವಳು ಈ ಮನೆಯಲ್ಲಿ ಬಂದು ನನ್ನ ಮಗನ ಜೊತೆ ಸಂಸಾರ ಮಾಡಬೇಕು. ಹಾಗಿಲ್ಲ ಅಂದರೆ ಖಂಡಿತ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿ ಇಡ್ತೀನಿ. ಯಾರು ಏನು ಕೇಳಬಾರ್ದು, ಎಲ್ಲರೂ ಹೆಂಡತಿ ಮಕ್ಕಳು ಅಂತ ಸಂತೋಷವಾಗಿದ್ದಾರೆ. ನನ್ನ ಮಗ ಮಾತ್ರ ಅಲ್ಲಿ ತೋಟದಲ್ಲಿ ಕುಡಿದು ಅನಾಥನ ಥರ ಬಿದ್ದಿದ್ದಾನೆ. ಅವನನ್ನು ನೋಡಲು ಒಂದು ಗತಿ ಕೂಡ ಇಲ್ಲ ಅಂತ ಹಲುಬಲು ಆರಂಭಿಸಿದ್ಲು. ಚಿಕ್ಕಮ್ಮ, ನೀನು ಸಂಕಟ ಪಡಬೇಡ, ನಾನು ಹೋಗಿ ಸೂರ್ಯನನ್ನು ನೋಡ್ತೀನಿ ಅಂತ ಹೊರಟನು ಸಾಮ್ರಾಟ್. ಲೇ ಸಾಮ್ರಾಟ್ ಇರೋ, ನಾವು ಕೂಡ ಬರ್ತೀವಿ ಅಂತ ಮಹೇಶ್ ಹಾಗೂ ಸುರೇಶ್ ಇಬ್ಬರು ಕೂಡ ಸಾಮ್ರಾಟ್ನ ಜೊತೆ ಹೋದರು. ಮೂವರು ಒಂದೇ ಕಾರ್ನಲ್ಲಿ ಹೋದರು. ಅಲ್ಲಿ ತೋಟಕ್ಕೆ ಹೋಗಿ ನೋಡಲು ಸೂರ್ಯ ಪೂರ್ತಿಯಾಗಿ ಕುಡಿದು ಪ್ರಜ್ಞೆ ಇಲ್ಲದೆ ಮಧ್ಯಾಹ್ನ ಮಲಗಿದವನು ಈಗಿನವರೆಗೂ ಏಳದೆ ಬಿದ್ದಿದ್ದ ಹಾಗೆ ಹೇಗಿದ್ದವನು ನೋಡೋ, ಈಗ ಆಗ್ಬಿಟ್ನಲ್ಲ. ನೋಡೋದಕ್ಕೆ ಮನಸ್ಸಿಗೆ ಕಷ್ಟ ಆಗ್ತಿದೆ. ಪೊಲೀಸಾಗಿ ಗಂಭೀರವಾಗಿ ಕಾಕಿ ಬಟ್ಟೆಯಲ್ಲಿ ಹೇಗಿದ್ದ ಆ ಹುಡುಗಿ ಹೀಗೆ ಮಾಡಿಬಿಟ್ಟು ಹೋಗ್ಬಿಟ್ಲಲ್ಲ. ಚಿಕ್ಕಮ್ಮ ಸಂಕಟ ಪಡೋದ್ರಲ್ಲೂ ನ್ಯಾಯ ಇದೆ ಅಲ್ವಾ? ನೀಲು ಹತ್ರ ಮಾತನಾಡಿ ನೋಡೋಣ. ಒಂದು ವಾರದೊಳಗೆ ಬರಲಿಲ್ಲ ಅಂದರೆ ಅದಕ್ಕೆ ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅಣ್ಣಂದಿರು ಹೇಳಲು, ಅಣ್ಣ ಅರ್ಥ ಮಾಡ್ಕೊಳ್ದೆ ಮಾತನಾಡಬೇಡ. ಚಿಕ್ಕಮ್ಮ ಏನೋ ನೋವಿನಲ್ಲಿ ಮಾತಾಡ್ತಿದೆ. ಅದು ಹೇಗೆ ಅಣ್ಣ? ಆ ಹುಡುಗಿನ ನಾವು ಬೀದಿಗೆ ತಳ್ಳಿ ಸೂರ್ಯನಿಗೆ ಬೇರೆ ಮದುವೆ ಮಾಡಿ ಇಡಲು ಸಾಧ್ಯ? ಯಾರೋ ಏನೋ ನೋಡದೆ ಇದ್ಬಿಡೋಣ ಅಂತ ಹೇಳೋದಕ್ಕೆ ಆಗುತ್ತಾ? ನಮ್ಮ ಜೊತೆ ಹುಟ್ಟಿದವಳ ಮಗಳು ಅವಳು. ತಾಯಿ ಸಮಾನರಾದ ನಾವು ಅವಳಿಗೆ ಏನು ನಡೆದರೂ ನಾವೇ ಮುಂದೆ ನಿಲ್ಲಬೇಕು ಅಲ್ವಾ? ಅವಳ ಜೀವನವನ್ನು ಸರಿಪಡಿಸ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ತಾನೇ. ನಾವೇ ಸೂರ್ಯನಿಗೆ ಅಣ್ಣನಾಗಿ ಮಾತ್ರ ಯೋಚಿಸಬಾರ್ದು. ನೀಲು ಅವರಿಗೂ ಸೋದರ ಮಾವಂದಿರಾಗಿ ಯೋಚಿಸಬೇಕು ಅಲ್ವಾ? ಇವರಿಬ್ಬರ ಜೀವನವನ್ನು ಸರಿಪಡಿಸ್ಬೇಕು ಅಂತ ಸಾಮ್ರಾಟ್ ಹೇಳಲು, ಸರಿ ಕಣೋ ಸಾಮ್ರಾಟ್, ಒಂದು ವಾರ ನೋಡೋಣ, ಅದಕ್ಕೆ ಮೇಲೆ ಹೋಗಿ ಮಾತನಾಡೋಣ ಅಂತ ಹೇಳಿಬಿಟ್ಟು ಈಗ ಬೇರೆ ದಾರಿ ಇಲ್ಲದೆ ಸೂರ್ಯನನ್ನು ಇಬ್ಬರು ಕೂಡ ಸೇರಿ ಎತ್ಕೊಂಡು ಹೋಗಿ ಕಾರ್ನಲ್ಲಿ ಮಲಗಿಸಿ ಮನೆಗೆ ಕರ್ಕೊಂಡು ಹೋದರು. ಇತ್ತ ಅದೇ ಸಮಯದಲ್ಲಿ ಕಣ್ಮಣಿ ಮನೆಯಲ್ಲಿ ತನ್ನ ಮಾವನಿಗಾಗಿ ಬಾಗಿಲಲ್ಲಿ ನಿಂತು ಕಾಯ್ತಾ ಇದ್ಲು. ಯಾವಾಗಲೂ ಕುಡಿದು ಪ್ರಕಾಶ್ ಜೊತೆ ಕಾರ್ನಲ್ಲಿ ಬರುವವನು ಇವತ್ತು ಬೈಕ್ನಲ್ಲಿ ಬರಲು ಪರವಾಗಿಲ್ವೇ? ನನ್ನ ಮಾವ ಬೆಳಿಗ್ಗೆ ನನ್ನ ಹತ್ರ ಹಾಕಿದ ಸವಾಲಿನಲ್ಲಿ ಗೆಲ್ಲೋದಕ್ಕಾಗಿ ಬಂದಿದ್ದಾನೆ ಅನಿಸುತ್ತೆ. ಇಂದು ಒಳ್ಳೆಯದೇ ತಾನೇ? ಯಾಕೆ ಕುಡಿದು ದೇಹ ಕೆಡಿಸ್ಕೊಳ್ಬೇಕು? ಹೀಗೇನೆ ಇರಲಿ ಅಂತ ಯೋಚಿಸ್ಕೊಂಡು ಅವಳು ನಿಂತಿರಲು ಮಾದೇಶ ಅವಳನ್ನು ನೇರವಾಗಿ ನೋಡಲು ಕೂಡ ಆಗ್ತಿರಲಿಲ್ಲ. ಬೈಕ್ನಲ್ಲಿ ಸ್ಪಷ್ಟವಾಗಿ ಅವನು ಬಂದಿದ್ದರು. ಬೈಕ್ ನಿಲ್ಲಿಸಿ ಇಳಿದು ನಡೆದು ಬರುವಾಗ ಅವನ ಕಾಲುಗಳು ಯಾಕೋ ತೂರಾಡ್ತು. ಕಣ್ಮಣಿಗೆ ಸಂಶಯ ಆಗಿತ್ತು. ಅವಳ ಹತ್ರ ಅವನು ಬರುವಾಗ ಮದ್ಯದ ವಾಸನೆ ಅವಳಿಗೂ ಕೂಡ ಹೊಡಿತಾ ಇತ್ತು. ಅಯ್ಯೋ ಅಂತ ತಲೆಗೆ ಚೆಚ್ಕೊಂಡವಳು, ಏಯ್ ಕಣ್ಮಣಿ, ನೀ ಏನೋ ಬೆಳಗ್ಗೆ ಹಾಗೆ ಮಾತನಾಡಿದೆ, ಈಗ ನೋಡು ಸ್ಟಡಿಯಾಗಿ ಬಂದಿದ್ದೀನಿ ಅಂತ ಹೇಳುವಾಗಲೇ ಅವನು ತೂರಾಡಲು, ಎಲ್ಲ ನನ್ನ ಹಣೆ ಬರಹ ಅಂತ ತಲೆಗೆ ಚೆಚ್ಕೊಂಡು ಅವನನ್ನು ಗಣನೆಗೆ ತೆಗೆದುಕೊಳ್ಳದೆ ಮನೆಯೊಳಗಡೆ ಹೋಗ್ಬಿಟ್ಲು ಕಣ್ಮಣಿ. ನೋಡೋ ಕುಳ್ಳಿಗೆ ಕೊಬ್ಬು ಅಂತ ಹೇಳಿಕೊಂಡು ಮನೆಯೊಳಗಡೆ ಪ್ರವೇಶಿಸಿದನ. ಅವನಿಗೆ ಬೇಕಾದ ಊಟವನ್ನು ಡೈನಿಂಗ್ ಟೇಬಲ್ ಮೇಲೆ ಎತ್ತಿ ಇಡಲು ಅವಳು ಕಿಚನ್ಗೂ ಡೈನಿಂಗ್ ಹಾಲ್ಗೂ ನಡೆಯುತ್ತಾ ಇದ್ಲು. ಮಹಾದೇಶ್ ಕೂಡ ಅವಳು ಹೋಗುವ ಕಡೆಯೆಲ್ಲ ಅವಳ ಹಿಂದೆನೇ ಹೋಗ್ತಾ ಇದ್ದ. ತಿರುಗಿ ನೋಡಿದಳು ಕಣ್ಮಣಿ. ಮತ್ತೆ ಅವನು, ಏಯ್ ಕಣ್ಮಣಿ, ನಾನು ಸ್ಟಡಿಯಾಗಿದ್ದೀನಿ ನೋಡು ಅಂತ ಕಾಲರ್ ಎತ್ತಿ ಗತ್ತಾಗಿ ಹೇಳಲು, ನೀನು ತುಂಬ ಸ್ಟಡಿಯಾಗೇ ಇದೆಯಾ ಮಾವ, ನನಗೆ ತಿಳಿತಾ ಇದೆ. ನೀನು ಮೊದಲು ಕುಳಿತ್ಕೊಂಡು ಊಟ ಮಾಡು ಅಂತ ಕೂರಿಸಿ ಅವನಿಗೆ 2 ಪೂರಿಯನ್ನು ಇಟ್ಟು ಸಾಗು ಇಡಲು ಅದನ್ನು ಕೂಡ ಸರಿಯಾಗಿ ತಿನ್ನಲಾಗದೆ ಅರ್ಥದಲ್ಲೇ ಕೈ ತೊಳೆದನು. ಮೇಲೆದ್ದ. ತಡವರಿಸಿ ಬೀಳಲು ಹೋಗಲು ಅವನನ್ನು ಹಿಡ್ಕೊಂಡ್ಲು ಕಣ್ಮಣಿ. ಹೇ ನನ್ನನ್ನು ಬಿಡು, ನಾನು ಸ್ಟಡಿಯಾಗಿದ್ದೀನಿ ಅಂದವನು ಅವಳನ್ನು ದೂರ ತಳ್ಳಿ ತಡವರಿಸ್ತಾ ಬೆಡ್ರೂಮ್ಗೆ ಹೋದ. ಏನೋ ಮಿತವಾಗಿ ಕುಡಿದಿದ್ದಾನೆ ಅನಿಸುತ್ತೆ. ಇದನ್ನು ನಿಲ್ಲಿಸಿದರೆ ಒಳ್ಳೆಯದು. ಅಜ್ಜಿ ನೀನೇ ಮನಸ್ಸು ಮಾಡಿ ಬದಲಾಯಿಸಬೇಕು. ಹೀಗೆ ಕುಡಿದು ದೇಹ ಕೆಡಿಸ್ಕೊಂಡು ಇದ್ದರೆ ಏನು ಮಾಡೋದು? ತುಂಬ ಕಷ್ಟ ಆಗ್ತಿದೆ ಅಂತ ಅಜ್ಜಿಯನ್ನು ನೆನೆಸ್ಕೊಂಡು ಬೇಡಿಕೊಂಡು ಈಗ ಅವಳು ಊಟ ಮುಗಿಸಿ ಪಾತ್ರೆಗಳನ್ನು ತೊಳೆದಿಟ್ಟು ಎಂದಿನಂತೆ ಹೊರಗೆ ಹೋಗಿ ಗೇಟ್ ಹಾಕಿ ಹೊರಗಿನ ಎಲ್ಲ ಲೈಟ್ಸ್ನ ಆಫ್ ಮಾಡಿದವಳು ಒಳಗೆ ಬಂದು ಬಾಗಿಲು ಚಿಲಕ ಹಾಕಿ ಲೈಟ್ಸ್ ಎಲ್ಲವನ್ನು ಆಫ್ ಮಾಡಿ ಮಹಡಿಯ ಮೇಲಿರುವ ಬೆಡ್ರೂಮ್ಗೆ ಹೋದಳು. ಆಗಲೂ ಮಾದೇಶ ಹಾಸಿಗೆಯಲ್ಲೇ ಕುಳಿತ ಹಾಗಿದೆ. ಅವಳನ್ನೇ ನೋಡ್ತಾ ಒಳಗಡೆ ಹೋದವಳು,
ಏನು ಮಾತಾಡದೆ ಬಾಗಿಲು ಮುಚ್ಚಿ ಲೈಟ್ಸ್ನ ಆಫ್ ಮಾಡಿ ಯಾವಾಗಲೂ ಇದ್ದ ಹಾಗೆ ಒಂದು ರಾತ್ರಿ ದೀಪವನ್ನು ಉರಿಯಿಟ್ಟು ಅವನ ಹತ್ರ ಹೋಗಲು, ಏ ಕುಳ್ಳಿ, ನಾನು ಮಾತಾಡ್ತಾನೆ ಇದ್ದೀನಿ, ಕ್ಯಾರೆ ಅಂತಿಲ್ಲ, ಏನೇ ನಿನಗೆ ಕೊಬ್ಬ ಅಂದ. ಏನೋ ಬೆಳಗ್ಗೆ ಮಾತನಾಡಿದೆ ನೋಡು ಮಾವ, ಸ್ಟಡಿಯಾಗಿದ್ದೀನಿ ಅಲ್ವಾ ಅಂತ ಪೂರ್ತಿ ಮತ್ನಲ್ಲಿ ಬಾಯಿ ತೊದಲ್ತಾ ಅವನು ಹೇಳಲು, ನಿನ್ನ ಸ್ಟಡಿನ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ನೋಡಿ ತಿಳ್ಕೊತೀನಿ ಅಂದವಳು ಅವನನ್ನು ಹಾಗೇನೆ ಹಾಸಿಗೆಯಲ್ಲಿ ತಳ್ಳಿ ಅವನ ಪಕ್ಕದಲ್ಲಿ ಮಲಗಲು ಸ್ವಲ್ಪ ಸಮಯದಲ್ಲೇ ನಿಯಂತ್ರಣವನ್ನು ಕಳೆದು ಅವಳನ್ನು ತನ್ನ ಕಡೆಗೆ ಎಳ್ಕೊಂಡ ಮಾದೇಶ. ಲೇಯ್, ಯಾಕೆ ನನ್ನ ಪಕ್ಕದಲ್ಲಿ ಬರ್ತೀಯಾ ಅಂತ ಅವನು ಬೆಳಗ್ಗೆ ಸವಾಲು ಹಾಕಿದ್ನಲ್ಲ, ಅದನ್ನು ನೆನೆಸ್ಕೊಂಡು ಅವಳು ಬೇಕಂತಾನೆ ಅವನ ಶರ್ಟ್ ಹಿಡಿಯಲು, ಶರ್ಟ್ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ, ಬಿಚ್ಚಿಬಿಡು ಅಂತ ಮಾತಿನಲ್ಲಿ ಅವನು ಒಣಗಲು, ಸರಿಯಾಯಿತು, ಹೀಗೆ ಮೇಲೆ ಮಲಗಿದ್ರೆ ಹೇಗೆ ಶರ್ಟ್ ನಾನು ಬಿಚ್ಚಲು ಸಾಧ್ಯ ಅಂತ ಅವಳು ಕೇಳಲು, ಈಗ ಅವನೇ ಎದ್ದು ಶರ್ಟ್ ಬಿಚ್ಚಿಟ್ಟು ಮತ್ತೆ ಬಂದು ಅವಳನ್ನು ಮಲಗಿದನು ಮಾದೇಶ. ಮಾವ, ನೀನು ಯಾಕೆ ಹೀಗೆ ಬದಲಾದೆ? ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ಅದನ್ನು ನನ್ನ ಹತ್ರ ತೋರಿಸ್ಬಿಡು ಮಾವ. ಹೀಗೆ ಕುಡಿದು ಕುಡಿದು ನಿನ್ನ ದೇಹವನ್ನು ಕೆಡಿಸ್ಕೋಬೇಡ. ನೀನು ನೋಡೋದಕ್ಕೆ ಮನಸ್ಸು ತುಂಬ ಕಷ್ಟ ಆಗ್ತಿದೆ, ನನ್ನಿಂದ ನೆಮ್ಮದಿಯಾಗಿ ಓದಲು ಕೂಡ ಆಗ್ತಿಲ್ಲ ಗೊತ್ತಾ ಅಂತ ಅಂದವಳು. ಆಗಲೇ ಅವಳನ್ನು ತನ್ನ ಕೆಳಗೆ ಎಳೆದವನು ಅವಳು ಮಾತನಾಡಿದ್ದು ಯಾವುದನ್ನು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಎಂದಿನಂತೆ ಮಾತಿನಲ್ಲಿ ಅವಳೊಂದಿಗೆ ತನ್ನ ಹುಡುಕಾಟವನ್ನು ಮುಂದುವರಿಸಿದ. ಅವಳು ಅವನಿಗೆ ತನ್ನನ್ನು ಪೂರ್ತಿಯಾಗಿ ಕೊಟ್ಟು ಅವನೊಂದಿಗೆ ಇರುವ ಈ ಸಮಯವನ್ನು ತನ್ನಲ್ಲಿ ಸುಂದರವಾದ ನೆನಪುಗಳಿಗೆ ಶೇಖರಿಸಿ ಮಾಡಿ ಇಟ್ಕೊಂಡ್ಳು. ಇತ್ತ ಸಾಮ್ರಾಟ್ ಮನೆಯಲ್ಲಿ, ಯಾಕೆ ರಾಶಿಕಾ, ಒಂಥರ ಇದೆಯಾ, ಬಾ ಮಲ್ಗೋಣ ಅಂತ ಸಾಮ್ರಾಟ್ ಹೇಳಲು ಅವಳು ಬಾಗಿಲು ಚಿಲ್ಕ ಹಾಕಿ ಬಂದು